ನಾಗರ ಪಂಚಮಿಯೆಂದು ಅಪ್ಪಿತಪ್ಪಿಯೂ ಈ ಕೆಲಸ ಮಾಡಬೇಡಿ. ಇದರಿಂದ ನಿಮ್ಮ ತಲೆಮಾರಿನವರೆಗೂ ದೋಷ ಅಂಟಿಕೊಳ್ಳುತ್ತದೆ. ನಾಗರ ಪಂಚಮಿ ಹಬ್ಬವನ್ನು 5 ಆಗಸ್ಟ್ 2024ರಂದು ಆಚರಿಸಲಾಗುತ್ತದೆ. ಈ ದಿನ ತಪ್ಪಿಯೂ ಮಾಡಬಾರದ ಕೆಲವು ಕೆಲಸಗಳಿವೆ. ಇಲ್ಲದಿದ್ದರೆ ಮುಂಬರುವ ತಲೆಮಾರುಗಳು ಇದಕ್ಕೆ ಬೆಲೆ ತರಬೇಕಾಗಿತ್ತು. ಎಚ್ಚರ. 2024 ಆಗಸ್ಟ್ 9ರಂದು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತಿದೆ. ನಾಗದೇವರ ಜೊತೆಗೆ ಶಿವನ ಪೂಜೆ ಮಾಡುವ ಈ ಹಬ್ಬದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ವಿವರವನ್ನು ಇಲ್ಲಿ ತಿಳಿಯೋಣ. ಪ್ರಾದೇಶಿಕ ಪದ್ಧತಿಗಳಿಗೆ ಅನುಗುಣವಾಗಿ ಭಾರತದಾದ್ಯಂತ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ನಾಗರ ಪಂಚಮಿ ಹಬ್ಬದ ದಿನ ಶಿವನನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ. ನಾಗರ ಪಂಚಮಿ ಹಬ್ಬವನ್ನು 5 ಆಗಸ್ಟ್ 2024ರಂದು ಆಚರಿಸಲಾಗುತ್ತದೆ. ಇದು ಶ್ರಾವಣ ಸೋಮವಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ನಾಗ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಸರ್ಪದೇವರಿಗೆ ಸಮರ್ಪಿಸಲಾಗಿದೆ. ನಾಗ ಪೂಜೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯದ ಭಾಗವಾಗಿದೆ. 2024 ಆಗಸ್ಟ್ 9ರಂದು ಎಲ್ಲೆಡೆ ನಾಗರ ಪಂಚಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ನಾಗರ ಪಂಚಮಿ ಹಬ್ಬದ ದಿನ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು, ಇದರ ಹಿಂದಿನ ಕಾರಣವೇನು, ಏನೆಲ್ಲ ಸಕಾರಾತ್ಮಕ ಫಲಗಳಿವೆ, ಜೀವನದಲ್ಲಿ ಏನೆಲ್ಲ ನಕಾರಾತ್ಮಕ ಫಲಿತಾಂಶಗಳು ಇವೆ ಹಾಗೂ ಸರ್ಪದೋಷವನ್ನು ತಡೆದುಹಾಕಲು ಈ ದಿನ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಶಾಸ್ತ್ರಗಳ ಪ್ರಕಾರ ನಾಗಪಂಚಮಿ ಎಂದು ಮಾಡಬಾರದಂತಹ ಕೆಲವು ಕೆಲಸಗಳಿವೆ. ಇದನ್ನು ಮಾಡಿದರೆ ಮುಂಬರುವ ನಿಮ್ಮ ತಲೆಮಾರುಗಳಿಗೆ ದೋಷ ತಟ್ಟುತ್ತದೆ ಎನ್ನುತ್ತಾರೆ. ನಾಗಪಂಚಮಿಯ ಶುಭ ಮುಹೂರ್ತ, ನಾಗಪೂಜೆಯ ಮಹತ್ವ ಮತ್ತು ನಿಯಮಗಳನ್ನು ತಿಳಿಯೋಣ. ಅತಿ ಮುಖ್ಯವಾಗಿ ಎಲ್ಲ ಭಕ್ತರು ಗಮನಿಸಬೇಕಾದ ಮುಖ್ಯ ವಿಚಾರವೆಂದರೆ ನಾಗಪಂಚಮಿಯ ದಿನದಂದು ಯಾವುದೇ ಕಾರಣಕ್ಕೂ ಹಾವಿಗೆ ಅಪ್ಪಿತಪ್ಪಿಯೂ ಹಾಲು ಉಣಿಸಬೇಡಿ. ನಾಗರ ಹಬ್ಬದ ದಿನದಂದು ಮಾತ್ರವೇ ಅಲ್ಲ, ಯಾವುದೇ ದಿನವೂ ಹಾವಿಗೆ ಹಾಲು ಹಾಕಬಾರದು. ಕಬ್ಬಿಣದ ಬಾಣಲೆಯಲ್ಲಿ ಅಡುಗೆ ಮಾಡಬಾರದು. ನಾಗಪಂಚಮಿಯೆಂದು ನಾಗದೇವತೆಗೆ ಹಾಲನ್ನು ಉಣಿಸಬೇಕು ಎಂಬುದು ಜನಪ್ರಿಯ ನಂಬಿಕೆ. ಆದರೆ ಹಾಗೆ ಮಾಡುವುದು ಒಳ್ಳೆಯದಲ್ಲ. ಹಾವಿಗೆ ಹಾಲು ವಿಷಕ್ಕಿಂತ ಕಡಿಮೆ ಇಲ್ಲ ಎಂಬುದು ವೈಜ್ಞಾನಿಕ ಕಾರಣ. ಹೀಗಾಗಿ ಜೀವಂತ ನಾಗರ ಹಾವಿಗೆ ಹಾಲು ಉಣಿಸಬಾರದು. ನಿಮ್ಮ ಭಕ್ತಿಗಾಗಿ ನಾಗರ ಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಬಹುದು. ನಾಗರ ಪಂಚಮಿಯ ದಿನ ಭೂಮಿ ಅಗೆಯುವುದು ಅಥವಾ ಹೊಲಗಳನ್ನು ಉಳುಮೆ ಮಾಡಬಾರದು ಎಂದು ಹೇಳಲಾಗುತ್ತದೆ. ಏಕೆಂದರೆ ಈ ವೇಳೆ ಹಾವುಗಳಿಗೆ ಹಾನಿ ಮಾಡುತ್ತದೆ. ನಾಗರ ಪಂಚಮಿ ಎಂದು ಸೊಪ್ಪನ್ನು ಕೀಳಬಾರದು. ನಂಬಿಕೆಗಳ ಪ್ರಕಾರ ನಾಗಪಂಚಮಿಯ ದಿನದಂದು ಸೂಜಿ, ಚಾಕು ಮುಂತಾದ ಅರಿತಾದ ಮತ್ತು ಚೂಪಾದ ವಸ್ತುಗಳನ್ನು ಬಳಸಬಾರದು ಎಂಬ ನಂಬಿಕೆ ಇದೆ. ನಾಗರ ಪಂಚಮಿ ಎಂದು ಏನೆಲ್ಲ ಮಾಡಬೇಕು? ಇನ್ನು ನಾಗರ ಪಂಚಮಿ ಹಬ್ಬದ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನು ನೋಡುವುದಾದರೆ, ಮಂಗಳಕರವಾದ ಈ ದಿನ ಕೆಲವು ಆಚರಣೆಗಳನ್ನು ಮಾಡಲಾಗುತ್ತದೆ. ಇದು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ನಾಗದೇವತೆಗಳ ಆರಾಧನೆ ಮಾಡುವುದು ಹಬ್ಬದ ಪ್ರಮುಖ ಉದ್ದೇಶವಾಗಿದ್ದು, ಭಕ್ತರು ನಾಗದೇವತೆಗಳಿಗೆ ಸಮರ್ಪಿತವಾದ ವಿವಿಧ ದೇವಾಲಯಗಳು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಮನೆಯಲ್ಲಿ ಪೂಜೆ ಮಾಡಲು ಇಷ್ಟಪಡುವವರು ಸಣ್ಣ ನೈವೇದ್ಯದೊಂದಿಗೆ ಹಾಲು, ಹೂವು ಮತ್ತು ಅರಿಶಿಣವನ್ನು ಅರ್ಪಿಸಿ ಧಾರ್ಮಿಕ ಕ್ರಿಯೆಗಳನ್ನು ನಡೆಸುತ್ತಾರೆ. ಪೂಜೆ ಜೊತೆಗೆ ಸರ್ಪ ದೇವತೆಗಳಿಗೆ ಮೀಸಲಾದ ನಿರ್ದಿಷ್ಟ ಮಂತ್ರಗಳನ್ನು ಪಠಿಸುತ್ತಾರೆ. ಇದು ಅದೃಷ್ಟ ಮತ್ತು ದುಷ್ಟರ ವಿರುದ್ಧ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗುತ್ತದೆ. ನಾಗರ ಪಂಚಮಿಯೆಂದು ಉಪವಾಸವನ್ನು ಆಚರಿಸಲಾಗುತ್ತದೆ. ನಾಗಪಂಚಮಿಯೆಂದು ಹಾವುಗಳನ್ನು ಪೂಜಿಸುವುದರಿಂದ ಆಗುವ ಪ್ರಯೋಜನಗಳು. ಜ್ಯೋತಿಷ್ಯದ ಪ್ರಕಾರ ಹಾವು ಕಡಿತದಿಂದ ಯಾರಾದರೂ ಸತ್ತರೆ ಅಂತಹ ಆತ್ಮಗಳಿಗೆ ಮೋಕ್ಷ ಸಿಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ನಾಗಪಂಚಮಿಯೆಂದು ನಾಗದೇವರ ಪೂಜೆ ಮಾಡುವುದರಿಂದ ನಾಗದೋಷದ ಭಯವಿಲ್ಲ. ಅಕಾಲಿಕ ಮರಣ ಹೊಂದಿರುವವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಬ್ರಹ್ಮ ಪುರಾಣದ ಪ್ರಕಾರ ನಾಗಪಂಚಮಿಯ ದಿನದಂದು ನಾಗನನ್ನು ಪೂಜಿಸಲು ಬ್ರಹ್ಮದೇವರು ಅವುಗಳಿಗೆ ವರನನ್ನು ನೀಡಿದ್ದಾನೆ. ಈ ದಿನದಂದು ಅನಂತ, ವಾಸುಕಿ, ತಕ್ಷಕ ಮತ್ತು ಕಾರ್ಕೋಟಕ ನಾಗಗಳನ್ನು ಪೂಜಿಸುವ ಆಚರಣೆ ಇದೆ. ಇವರನ್ನು ಪೂಜಿಸುವುದರಿಂದ ರಾಹುಕೇತುಗಳ ಜನ್ಮ ದೋಷ ಮತ್ತು ಸರ್ಪದೋಷಗಳಿಂದ ಮುಕ್ತಿ ಸಿಗುತ್ತದೆ. ನಾಗಪಂಚಮಿ ನಿಯಮಗಳು. ಹಿಂದೂ ಧರ್ಮದಲ್ಲಿ ಹಾವುಗಳನ್ನು ದೇವತೆಗಳೆಂದು ಪರಿಗಣಿಸಲಾಗುತ್ತದೆ. ಹಾವಿಗೆ ಎಂದಿಗೂ ಹಾನಿ ಮಾಡಬಾರದು. ಆದರೆ ವಿಶೇಷವಾಗಿ ನಾಗಪಂಚಮಿಯ ದಿನದಂದು ಹಾವುಗಳನ್ನು ನೋಯಿಸಬೇಡಿ.
ಹೀಗೆ ಮಾಡುವುದರಿಂದ ಮುಂಬರುವ ತಲೆಮಾರುಗಳಿಗೆ ದೋಷ ಅಂಟುತ್ತದೆ. ಈ ದಿನ ಎಣ್ಣೆಯಲ್ಲಿ ಕರಿದ ಆಹಾರವನ್ನು ಕೂಡ ಸೇವಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಮಾಡಬೇಕಾದ ಕೆಲಸಗಳು: ನಾಗದೇವತೆಗಳ ಪೂಜೆ. ಸಾಮಾನ್ಯವಾಗಿ ಹಾವಿನ ಪ್ರತಿಮೆಗಳು ಅಥವಾ ಚಿತ್ರಗಳಂತೆ ತೋರಿಸಲಾಗುವ ದೇವತೆಗಳಿಗೆ ಪೂಜೆ ಮಾಡಿ ನಿಮ್ಮ ಕೋರಿಕೆಗಳನ್ನು ಬೇಡಿಕೊಳ್ಳಿ. ನಾಗದೇವತೆಗಳನ್ನು ಗೌರವಿಸುತ್ತದೆ. ಜನರು ಅಲ್ಲಿಗೆ ಹೋಗಿ ಹಾಲು, ಹೂವು ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ನೀಡುತ್ತಾರೆ. ಉಪವಾಸ: ಕೆಲವು ಜನರು ಧಾರ್ಮಿಕ ಕ್ರಿಯೆಯಾಗಿ ನಾಗರ ಪಂಚಮಿ ಎಂದು ಉಪವಾಸ ಮಾಡುತ್ತಾರೆ ಅಥವಾ ತರಕಾರಿಗಳನ್ನು ಮಾತ್ರ ತಿನ್ನುತ್ತಾರೆ. ಹಾಲು: ಹಾವಿನ ಪ್ರತಿಮೆಗಳ ಮೇಲೆ ಹಾಲು ಎರೆಯಿರಿ. ಈ ಮೂಲಕ ನಾಗದೇವತೆಗಳಿಗೆ ಗೌರವ ತೋರಿಸಿ ಜಾಗೃತಿ ಮೂಡಿಸಿ. ನಾಗರ ಪಂಚಮಿಯ ಪ್ರಾಮುಖ್ಯತೆ ಮತ್ತು ಅವುಗಳನ್ನು ರಕ್ಷಿಸುವುದು ಹೇಗೆ ಮತ್ತು ಎಂದು ಇತರರಿಗೆ ತಿಳಿಸಿ. ಏನು ಮಾಡಬಾರದು: ಹಾವುಗಳನ್ನು ನೋಯಿಸದಿರಿ. ನಾಗರ ಪಂಚಮಿ ಎಂದು ಹಾವುಗಳನ್ನು ನೋಯಿಸಬೇಡಿ ಅಥವಾ ಕೊಲ್ಲಬೇಡಿ. ಕಾಡಿನಿಂದ ಹಾವುಗಳನ್ನು ತರಬೇಡಿ. ಹಬ್ಬ ಹರಿದಿನಗಳಲ್ಲಿ ತೋರಿಕೆಗಾಗಿ ಕಾಡು ಹಾವುಗಳನ್ನು ಹಿಡಿಯಬೇಡಿ. ಇದರಿಂದ ಪರಿಸರ ಮತ್ತು ಹಾವಿನ ಸಂಕುಲಕ್ಕೆ ಹಾನಿಯಾಗಬಹುದು. ಅಪಾಯಕಾರಿ ಹಾವುಗಳ ಬಳಕೆ: ವಿಷಪೂರಿತ ಹಾವುಗಳನ್ನು ಪ್ರದರ್ಶನಗಳು ಮತ್ತು ವಿನೋದಕ್ಕಾಗಿ ಬಳಸುವುದನ್ನು ಬೆಂಬಲಿಸಬೇಡಿ ಮತ್ತು ಭಾಗವಹಿಸಬೇಡಿ. ಇದು ಸರಿಯಲ್ಲ. ಹಾಲು ಹಾಳು ಮಾಡಬೇಡಿ. ಹಾಲು ಕೊಡುವುದು ಒಳ್ಳೆಯದೇ, ಆದರೆ ದುಂದುವೆಚ್ಚ ಮಾಡಬೇಡಿ. ಆಚರಣೆಗೆ ಸಮಂಜಸವಾದ ಮೊತ್ತವನ್ನು ಬಳಸಿ ಹಾವುಗಳಿಗೆ ಹಾಲನ್ನು ಕುಡಿಸಬಾರದು. ಬದಲಾಗಿ ನೀವು ನಾಗರಕಲ್ಲುಗಳಿಗೆ ಹಾಲನ್ನು ಅರ್ಪಿಸಬಹುದು ಅಥವಾ ಹಾಲಿನ ಅಭಿಷೇಕವನ್ನು ಮಾಡಬಹುದು. ಅಸುರಕ್ಷಿತವಾಗಿರುವುದು: ಹಾವು ಕಂಡರೆ ಹುಚ್ಚೆದ್ದು ಕುಣಿಯಬೇಡಿ. ಅಗತ್ಯವಿದ್ದರೆ ಅದನ್ನು ನಿರ್ವಹಿಸಲು ತಜ್ಞರನ್ನು ಕರೆಯಿರಿ. ಈ ನಾಗರ ಪಂಚಮಿಯಂದು ನಾಗದೇವತೆಗಳನ್ನು ಪೂಜಿಸುವುದು ಮತ್ತು ಹಾವಿನ ದೇವಾಲಯಗಳು ಭೇಟಿ ನೀಡುವ ಮೂಲಕ ನಾಗದೇವತೆಗಳನ್ನು ಗೌರವಿಸಿ. ಹಾವುಗಳಿಗೆ ಹಾನಿ ಮಾಡುವುದನ್ನು ಅಥವಾ ಸೆರೆ ಹಿಡಿಯುವುದನ್ನು ತಪ್ಪಿಸಿ. ಹಾಲನ್ನು ಅಗತ್ಯಕ್ಕಿಂತ ಹೆಚ್ಚು ಬಳಸಿ ವ್ಯರ್ಥ ಮಾಡಬೇಡಿ ಮತ್ತು ಹಾವುಗಳ ಸಂರಕ್ಷಣೆಗೆ ಆದ್ಯತೆ ನೀಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.